ಹೊಲಿಗೆ ಯಂತ್ರದ ನಿರ್ವಹಣೆ. ಸೀವಿಂಗ್ ಮೆಷಿನ್ ಮೇಂಟೆನೆನ್ಸ್. ಹೊಲಿಗೆ ಯಂತ್ರದ ಸರಿಯಾದ ನಿರ್ವಹಣೆಯು ಅದರ ಕಾರ್ಯಕ್ಷಮತೆ ಮತ್ತು ದೀರ್ಘಾಯುಷ್ಯಕ್ಕೆ ಅವಶ್ಯಕವಾಗಿದೆ. ಅದನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ತೈಲಯುಕ್ತವಾಗಿಡಬೇಕು. ಪ್ರತಿ ವಾರದಲ್ಲಿ ಒಮ್ಮೆಯಾದರೂ ಯಂತ್ರದ ತೆರೆದ ಭಾಗಗಳಿಂದ ಧೂಳನ್ನು ತೆಗೆಯಬೇಕು ಮತ್ತು ಅಗತ್ಯ ಭಾಗಗಳಿಗೆ ಎಣ್ಣೆಯನ್ನು ಹಾಕಬೇಕು. ಹೊಲಿಗೆ ಯಂತ್ರದ ಭಾಗಗಳ ಸುಗಮ ಕಾರ್ಯನಿರ್ವಹಣೆಗಾಗಿ ಉತ್ತಮ ಗುಣಮಟ್ಟದ ಎಣ್ಣೆಯನ್ನು ಮಾತ್ರ ಬಳಸಬೇಕು. ಎಣ್ಣೆ ಹಾಕುವ ಮೊದಲು ಯಂತ್ರದ ಮೇಲೆ ಸಂಗ್ರಹವಾದ ಯಾವುದೇ ಧೂಳು, ದಾರದ ಚೂರುಗಳು ಮತ್ತು ಇತರ ಅವಶೇಷಗಳನ್ನು ಸ್ವಚ್ಛಗೊಳಿಸುವುದು ಮುಖ್ಯ. ನಿಯಮಿತ ಶುಚಿಗೊಳಿಸುವಿಕೆ ಮತ್ತು ನಿರ್ವಹಣೆಯಿಂದ ಯಂತ್ರ ದೀರ್ಘಕಾಲ ಬಾಳಿಕೆ ಬರುತ್ತದೆ ಮತ್ತು ಯಂತ್ರವು ಯಾವಾಗಲೂ ಬಳಸಲು ಸಿದ್ಧವಾಗಿರುತ್ತದೆ. ಅದರ ಸುಗಮ ಕಾರ್ಯಾಚರಣೆಗಾಗಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇದರಿಂದ ದೀರ್ಘಕಾಲದವರೆಗೆ ಯಂತ್ರವು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. ಹೊಲಿಗೆ ಯಂತ್ರವನ್ನು ಸ್ವಚ್ಛಗೊಳಿಸಲು ಅಗತ್ಯವಿರುವ ಉಪಕರಣಗಳು. ಹೊಲಿಗೆ ಯಂತ್ರವನ್ನು ಸ್ವಚ್ಛಗೊಳಿಸಲು ಈ ಕೆಳಗಿನ ಉಪಕರಣಗಳನ್ನು ಬಳಸಲಾಗುತ್ತದೆ. ಸಣ್ಣ ಗಟ್ಟಿಯಾದ ಬ್ರಷ್, ಧೂಳು ಮತ್ತು ಕೊಳೆಯನ್ನು ತೆಗೆದುಹಾಕಲು. ಹೊಲಿಗೆ ಯಂತ್ರದ ಎಣ್ಣೆ, ಯಂತ್ರವು ಸರಾಗವಾಗಿ ಕಾರ್ಯನಿರ್ವಹಿಸಲು. ಸ್ಕ್ರೂ ಡ್ರೈವರ್, ನಟ್ ಮತ್ತು ಬೋಲ್ಟ್ಗಳನ್ನು ಸಡಿಲಗೊಳಿಸಲು. ಮೃದುವಾದ ಬಟ್ಟೆ, ಯಂತ್ರವನ್ನು ಒರೆಸಿ ಸ್ವಚ್ಛವಾಗಿಡಲು. ಚಿಮುಟ, ಸಿಕ್ಕಿ ಹಾಕಿಕೊಂಡಿರುವ ದಾರಗಳನ್ನು ತೆಗೆಯಲು. ಪೈಪ್ ಕ್ಲೀನರ್ ಅಥವಾ ಡೆಂಟಲ್ ಬ್ರಷ್, ಸಣ್ಣ ಭಾಗಗಳನ್ನು ಸ್ವಚ್ಛಗೊಳಿಸಲು. ಫ್ಲಾಟ್ ಪೇಂಟ್ ಬ್ರಷ್, ಅರ್ಧ ಇಂಚು ಅಥವಾ 3/4 ಇಂಚು ಅಗಲದ ಫ್ಲಾಟ್ ಪೇಂಟ್ ಬ್ರಷ್ ಉಪಯೋಗಿಸಿ ಯಂತ್ರದ ಮೂಲೆಗಳಲ್ಲಿರುವ ಧೂಳನ್ನು ಸ್ವಚ್ಛಗೊಳಿಸಬಹುದು. ಹೊಲಿಗೆ ಯಂತ್ರವನ್ನು ಸ್ವಚ್ಛಗೊಳಿಸಲು ಮತ್ತು ನಿರ್ವಹಿಸಲು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು. ಇದರಿಂದ ಯಂತ್ರವು ಸರಾಗವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ದೀರ್ಘಕಾಲ ಬಾಳಿಕೆ ಬರುತ್ತದೆ. ಬನ್ನಿ ತಿಳಿದುಕೊಳ್ಳೋಣ. ಎಣ್ಣೆ ಹಾಕುವಾಗ ಪಾಲಿಸಬೇಕಾದ ನಿಯಮಗಳು. ವಾರಕ್ಕೆ ಒಮ್ಮೆಯಾದರೂ ಗೊತ್ತುಪಡಿಸಿದ ರಂಧ್ರಗಳಲ್ಲಿ ಮಾತ್ರ ಎಣ್ಣೆಯನ್ನು ಹಾಕಿರಿ. ಸೂಜಿ, ಶಟಲ್, ಬಾಬಿನ್, ಡಿಸ್ಕ್ ಅಥವಾ ರಬ್ಬರ್ ರಿಂಗ್ಗೆ ಎಣ್ಣೆ ಹಾಕಬೇಡಿ. ಹೆಚ್ಚು ಎಣ್ಣೆ ಹಾಕಬೇಡಿ, ಇದರಿಂದ ಬಟ್ಟೆಗಳು ಹಾಳಾಗುತ್ತವೆ. ಎಣ್ಣೆ ಹಾಕಿದ ನಂತರ ದಾರವನ್ನು ಹಾಕದೆ ಹಳೆಯ ಬಟ್ಟೆಯನ್ನು ಉಪಯೋಗಿಸಿ. ಹೆಚ್ಚಿನ ಎಣ್ಣೆಯನ್ನು ತೆಗೆದುಹಾಕಿ. ಯಂತ್ರವನ್ನು ಸ್ವಚ್ಛಗೊಳಿಸುವುದು. ಯಂತ್ರವನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವುದು ಅವಶ್ಯಕ. ನೀಡಲ್ ಪ್ಲೇಟ್ನ 2 ಸ್ಕ್ರೂಗಳನ್ನು ಬಿಚ್ಚಿ ಯಂತ್ರದ ಹಲ್ಲುಗಳನ್ನು ಬ್ರಷ್ನಿಂದ ಸ್ವಚ್ಛಗೊಳಿಸಿ. ಶಟಲ್ ಕೇಸ್ನಲ್ಲಿರುವ 2 ಸ್ಕ್ರೂಗಳನ್ನು ಸಡಿಲಗೊಳಿಸಿ ತೆಗೆಯಿರಿ. ಶಟಲ್ ಅನ್ನು ತೆಗೆದು ಬ್ರಷ್ ಅಥವಾ ಮೃದುವಾದ ಬಟ್ಟೆಯಿಂದ ಅದರಲ್ಲಿರುವ ದಾರದ ಚೂರು ಮತ್ತು ಇತರ ಕಸವನ್ನು ಸ್ವಚ್ಛಗೊಳಿಸಿ. ಸೂಜಿ ಮತ್ತು ದಾರಕ್ಕೆ ಸಂಬಂಧಿಸಿದ ಮುನ್ನೆಚ್ಚರಿಕೆಗಳು. ಸೂಜಿಯನ್ನು ಸರಿಯಾಗಿ ಹಾಕಿ. ಅದರ ಚಪ್ಪಟೆಯಾದ ಭಾಗ ಹಿಂಭಾಗಕ್ಕೆ ಮತ್ತು ತುಂಡಾದ ಭಾಗ ಮುಂಭಾಗಕ್ಕೆ ಮುಖ ಮಾಡಿರಬೇಕು. ಸೂಜಿಯನ್ನು ಸರಿಯಾಗಿ ಹಾಕದಿದ್ದರೆ ಹೊಲೆಯುವಾಗ ದಾರ ಗಂಟಾಗುತ್ತದೆ. ಯಂತ್ರದಲ್ಲಿ ದಾರವನ್ನು ಸರಿಯಾಗಿ ಸುತ್ತದಿದ್ದರೂ ಸಹ ಈ ಸಮಸ್ಯೆ ಉಂಟಾಗಬಹುದು. ಯಾವಾಗಲೂ ಉತ್ತಮ ಗುಣಮಟ್ಟದ ದಾರವನ್ನು ಬಳಸಿ, ಏಕೆಂದರೆ ಕಳಪೆ ದಾರವು ಆಗಾಗ ತುಂಡಾಗಬಹುದು. ಸೂಜಿಯ ತಿರುಪನ್ನು ಪೂರ್ತಿಯಾಗಿ ಬಿಗಿಗೊಳಿಸಬೇಕು. ಇಲ್ಲದಿದ್ದರೆ ಸೂಜಿಯು ಪ್ಲೇಟ್ ಅಥವಾ ಪ್ರೆಷರ್ ಫುಟ್ಗೆ ತಗುಲಿ ಮುರಿಯಬಹುದು. ಯಂತ್ರವನ್ನು ಸರಿಯಾಗಿ ಇರಿಸಿ. ಯಂತ್ರವನ್ನು ಯಾವಾಗಲೂ ಒಣ ಸ್ಥಳದಲ್ಲಿ ಮತ್ತು ನೇರ ಸೂರ್ಯನ ಬೆಳಕು ಬೀಳದ ಸ್ಥಳದಲ್ಲಿಡಿ. ಹೊಲಿಗೆ ಕೆಲಸ ಮುಗಿದ ನಂತರ ಪ್ರೆಷರ್ ಫುಟ್ನ ಕೆಳಗೆ ಒಂದು ಬಟ್ಟೆಯ ತುಂಡನ್ನು ಇಟ್ಟು ನಂತರ ಯಂತ್ರವನ್ನು ಕವರ್ ಮಾಡಿ. ಈಗ ಹೊಲಿಗೆ ಯಂತ್ರದ ಕಾರ್ಯಕ್ಷಮತೆ ಉತ್ತಮವಾಗಿ ಉಳಿಯುವಂತೆ ಮತ್ತು ಅದು ದೀರ್ಘಕಾಲದವರೆಗೆ ಸರಾಗವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲು ಸರಿಯಾಗಿ ಕಾಳಜಿ ವಹಿಸುವುದು ಹೇಗೆ ಎಂದು ನಾವು ತಿಳಿದುಕೊಳ್ಳೋಣ. ಯಂತ್ರವನ್ನು ತೇವಾಂಶವಿಲ್ಲದ ಸ್ಥಳದಲ್ಲಿ ಇರಿಸಿ. ಕೆಲಸ ಮುಗಿದ ನಂತರ ಧೂಳಾಗದಂತೆ ಯಂತ್ರವನ್ನು ಮುಚ್ಚಿ. ಯಂತ್ರವನ್ನು ಮುಚ್ಚಿಡುವ ಮೊದಲು ಪ್ರೆಷರ್ ಫುಟ್ನ ಕೆಳಗೆ ಬಟ್ಟೆಯ ತುಂಡನ್ನು ಇರಿಸಿ ನಂತರ ಅದನ್ನು ಮುಚ್ಚಿ.
ಹೊಲಿಯುವುದು ಮುಗಿದ ನಂತರ ದಾರ ತೆಗೆದಿಡುವುದರಿಂದ ದಾರ ಶಟಲ್ನಲ್ಲಿ ಸಿಲುಕಿಕೊಂಡು ಯಾವುದೇ ಸಮಸ್ಯೆಯನ್ನು ಉಂಟು ಮಾಡುವುದಿಲ್ಲ. ಬಾಬಿನ್ಗೆ ದಾರ ಸುತ್ತುವಾಗ ಪಿನ್ ಅಥವಾ ಕ್ಲಿಪ್ಗಳನ್ನು ಬಳಸಬೇಡಿ. ಬಾಬಿನ್ ಬೈಂಡರ್ ಅನ್ನು ಮಾತ್ರ ಬಳಸಿ. ಯಾವುದೇ ಬಿಡಿ ಭಾಗವು ಮುರಿದರೆ ಆದಷ್ಟು ಬೇಗ ಅದನ್ನು ಸರಿಪಡಿಸಿಕೊಳ್ಳಿ. ಯಂತ್ರವನ್ನು ತರಬೇತಿ ಪಡೆದ ವ್ಯಕ್ತಿ ಮಾತ್ರ ನಿರ್ವಹಿಸಬೇಕು. ಆತುರದಲ್ಲಿ ಚಲಾಯಿಸಬೇಡಿ ಮತ್ತು ಅಪರಿಚಿತರ ಕೈಗೆ ಚಲಾಯಿಸಲು ಕೊಡಬೇಡಿ. ಈ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿದಾಗ ನಿಮ್ಮ ಹೊಲಿಗೆ ಯಂತ್ರದ ಗುಣಮಟ್ಟವನ್ನು ನೀವು ಕಾಪಾಡಿಕೊಳ್ಳಬಹುದು ಮತ್ತು ಅದನ್ನು ದೀರ್ಘಕಾಲದವರೆಗೆ ಬಳಸಬಹುದು. ಸಾರಾಂಶ: ಯಂತ್ರದ ಕಾರ್ಯಕ್ಷಮತೆ ಮತ್ತು ದೀರ್ಘಕಾಲ ಬಾಳಿಕೆ ಬರಬೇಕೆಂದರೆ ಹೊಲಿಗೆ ಯಂತ್ರದ ಸರಿಯಾದ ನಿರ್ವಹಣೆ ಅವಶ್ಯಕ. ನಿಯಮಿತವಾಗಿ ಸ್ವಚ್ಛಗೊಳಿಸುವುದು ಮತ್ತು ಎಣ್ಣೆ ಹಾಕುವುದು, ಸರಿಯಾದ ಉಪಕರಣಗಳನ್ನು ಬಳಸುವುದು ಮತ್ತು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದರಿಂದ ಯಂತ್ರವು ಹಾಳಾಗುವುದನ್ನು ತಡೆಯಬಹುದು ಮತ್ತು ಅದರ ಕಾರ್ಯಕ್ಷಮತೆಯನ್ನು ಸುಧಾರಿಸಬಹುದು. ನಿಯಮಿತವಾದ ನಿರ್ವಹಣೆಯಿಂದ ಯಂತ್ರವು ಸುಗಮವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ದೀರ್ಘಕಾಲ ಬಾಳಿಕೆ ಬರುತ್ತದೆ. ಈಗ ನಿಮ್ಮ ಸರದಿ. ಗುಂಪಿನಲ್ಲಿ ಚರ್ಚಿಸಿ ಮತ್ತು ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಹೊಲಿಗೆ ಯಂತ್ರವನ್ನು ನಿಯಮಿತವಾಗಿ ಸ್ವಚ್ಛ ಮಾಡುವುದರಿಂದ ಅದರ ಕಾರ್ಯಕ್ಷಮತೆ ಹೆಚ್ಚಲು ಸಹಾಯ ಮಾಡುತ್ತದೆ ಎಂದು ನೀವು ನಂಬುತ್ತೀರಾ? ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ನಿಮ್ಮ ಪ್ರಕಾರ ಹೊಲಿಗೆ ಯಂತ್ರವನ್ನು ನಿರ್ವಹಿಸುವಾಗ ತೆಗೆದುಕೊಳ್ಳಬೇಕಾದ ಪ್ರಮುಖ ಮುನ್ನೆಚ್ಚರಿಕೆ ಯಾವುದು? ಏಕೆ?